ಸ್ನೇಹಿತರೆ, ನಾಸಾ ಬಳಿ ಸುನಿತಾ ವಿಲಿಯಮ್ಸ್ ರನ್ನ ಕಾಪಾಡೋಕೆ 19 ದಿನಗಳ ಡೆಡ್ಲೈನ್ ಇದೆ. ಅಲ್ಲದೆ 9 ದಿನಗಳ ಮಿಷನ್ ಆಲ್ಮೋಸ್ಟ್ 9 ವಾರಗಳಿಗೆ ಎಕ್ಸ್ಟೆಂಡ್ ಆಗಿರೋದ್ರಿಂದ ಸುನಿತಾ ವಿಲಿಯಮ್ಸ್ ಮೂಳೆ ಸವಿತಾ ಇದೆ. ಕಿಡ್ನಿ ಸ್ಟೋನ್ ಸೇರಿದಂತೆ ಹಲವು ಕಾಯಿಲೆಗಳಿಗೆ ಅವರು ತುತ್ತಾಗೋ ರಿಸ್ಕ್ ಅನ್ನ ಫೇಸ್ ಮಾಡ್ತಿದ್ದಾರೆ. ಅನಿರೀಕ್ಷಿತವಾಗಿ ಹೆಚ್ಚು ಕಾಲ ಬಾಹ್ಯಾಕಾಶದಲ್ಲಿ ಉಳ್ಕೊಳ್ಳೋ ಸಂದರ್ಭ ಬಂದಿರೋದು ಒಂದ್ಮಟ್ಟಿಗೆ ವಯಸ್ಸಾಗಿದೆಯಲ್ಲ ಅವರಿಗೆ, ಅವರ ಆರೋಗ್ಯದ ಮೇಲೆ ತೀವ್ರ ಪರಿಣಾಮ ಬೀರೋ ಚಾನ್ಸಸ್ ಇದೆ. ಈಗಲೂ ಅವರು ಯಾವಾಗ ವಾಪಸ್ ಬರ್ತಾರೇನೋ ಕ್ಲಾರಿಟಿ ಇಲ್ಲ. ಹಾಗಿದ್ರೆ ಹೃದಯ ನಾಳಗಳ ಒತ್ತಡ, ನರಮಂಡಲದ ಸಮಸ್ಯೆ, ಬೋನ್ ಲಾಸ್, DNA ಡ್ಯಾಮೇಜ್, ದೃಷ್ಟಿ ದೋಷ, ಕ್ಯಾನ್ಸರ್ ಬರೋ ಚಾನ್ಸ್ ಸೇರಿ ಸ್ಪೇಸ್ನಲ್ಲಿ ಯಾವೆಲ್ಲ ಚಾಲೆಂಜಸ್ ಇರ್ತವೆ ಆಸ್ಟ್ರೋನಾಟ್ಗಳಿಗೆ. ಸ್ಪೇಸ್ನ ಕಂಡೀಷನ್ಗಳು ನಾವಂದುಕೊಂಡಷ್ಟು ಸುಲಭನ? ಅಷ್ಟಕ್ಕೂ ಬೋಯಿಂಗ್ ಸ್ಟಾರ್ ಲೈನರ್ ಕಥೆ ಏನು? ನಿಜಕ್ಕೂ ಇದರಲ್ಲೇ ಸುನಿತಾ ಭೂಮಿಗೆ ವಾಪಸ್ ಬರ್ತಾರಾ? ಸುನಿತಾ ವಿಲಿಯಮ್ಸ್ರ ಕಥೆ ಏನಾಗುತ್ತೆ? ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ mastmagga.com. ನಾನು ಅಮರ್ ಪ್ರಸಾದ್. ಸುನಿತಾ ವಿಲಿಯಮ್ಸ್ ಸ್ಪೇಸ್ಗೆ ಹೋದ್ರ ಅಥವಾ ಸಿಕ್ಕಾಕೊಂಡ್ರ? ಸ್ನೇಹಿತರೆ, ನೆಗ್ಲಿಜಿಬಲ್ ಪ್ರಮಾಣದಲ್ಲಿ ಹೀಲಿಯಂ ಲೀಕೇಜ್ ಇದೆ ಅಂತ ಜೂನ್ 5ನೇ ತಾರೀಕು ಸ್ಟಾರ್ ಲೈನರ್ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಮಾಡಲಾಯಿತು. ಆದರೆ ಅದು ISS ಸೇರೋ ಹೊತ್ತಿಗೆ ಇನ್ನಷ್ಟು ಹೊಸ ಸಮಸ್ಯೆಗಳು ಕೂಡ ಕಾಣಿಸ್ಕೊಂಡ್ವು. ಈಗ ಈ ಸ್ಪೇಸ್ ಕ್ರಾಫ್ಟ್ ಅನ್ನ ವಾಪಸ್ ತರೋಕೆ ಅದರ ಪ್ರೊಪಲ್ಷನ್ ಸಿಸ್ಟಮ್ಗೆ ಸಾಧ್ಯ ಇದೆಯಾ ಇಲ್ವಾ ಅಂತ ನಾಸಾ ಹಾಗೂ ಬೋಯಿಂಗ್ ಇಂಜಿನಿಯರ್ಗಳು ಟೆಸ್ಟ್ ಮಾಡಿ ಚೆಕ್ ಮಾಡ್ತಾ ಇದ್ದಾರೆ. ಜೂನ್ 5ನೇ ತಾರೀಕು ಬೋಯಿಂಗ್ನ ಫ್ಲೈಟ್ ಟೆಸ್ಟ್ನಲ್ಲಿ ಬ್ಯಾರಿ ವಿಲ್ಮೋರ್ ಹಾಗೂ ಸುನಿತಾ ವಿಲಿಯಮ್ಸ್ ಸ್ಪೇಸ್ಗೆ ಹೋದ 8 ದಿನಕ್ಕೆ ಅಂದರೆ ಜೂನ್ 14ನೇ ತಾರೀಕೆ ಮಿಷನ್ ಮುಗಿಸಿ ವಾಪಸ್ ಬರಬೇಕಾಗಿತ್ತು. ಆದರೆ 58 ದಿನ ಆದರೂ ಕೂಡ ವಾಪಸ್ ಬರೋಕೆ ಸ್ಪೇಸ್ ಕ್ರಾಫ್ಟ್ ರೆಡಿ ಆಗಿರೋ ಸುಳಿವೇ ಇರಲಿಲ್ಲ. ಲಾಂಚ್ ಆಗುವಾಗ ಹಲವು ಬಾರಿ ಪೋಸ್ಟ್ಪೋನ್ ಆದ ರೀತಿಯಲ್ಲಿ ವಾಪಸ್ ಬರೋ ವಿಚಾರದಲ್ಲೂ ಕೂಡ ಹೀಗೆ ಆಗ್ತಾ ಇದೆ. ಆದರೆ ಈಗ ಸುನಿತಾ ವಿಲಿಯಮ್ಸ್ ವಾಪಸ್ ಬರೋ ಬಗ್ಗೆ ಒಂಚೂರು ಹೋಪ್ಸ್ ಬಂದಿದೆ. ಇದರ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ. ಅದಕ್ಕಿಂತ ಮುಂಚೆ ಈಗ ಕಳವಳ ಉಂಟು ಮಾಡ್ತಿರೋ ವಿಚಾರ ಏನು ಗೊತ್ತಾ? ಸುನಿತಾ ವಿಲಿಯಮ್ಸ್ ಅವರು ಕಿಡ್ನಿ ಸ್ಟೋನ್, ಬೋನ್ ಲಾಸ್ ಸಮಸ್ಯೆಗೆ ತುತ್ತಾಗೋ ರಿಸ್ಕ್ ಅನ್ನ ಫೇಸ್ ಮಾಡ್ತಿರೋದು. 2 ತಿಂಗಳಿಗೆ ಸ್ಪೇಸ್ನಲ್ಲಿ ಇಷ್ಟು ರಿಸ್ಕ್ ಇದ್ರೆ ತಿಂಗಳಾನುಗಟ್ಲೆ ಸ್ಪೇಸ್ ವಾಸ ಮಾಡುವ ಆಸ್ಟ್ರೋನಾಟ್ಗಳಿಗೆ ಪ್ರಿಪರೇಷನ್ ಇದ್ರೂ ಕೂಡ ಏನೆಲ್ಲ ರಿಸ್ಕ್ ಇರುತ್ತೆ ಅಂತ ಕೂಡ ಕುತೂಹಲ ನಿಮಗಿರುತ್ತಲ್ಲ, ಅದ್ರ ಬಗ್ಗೆ ಕೂಡ ಕ್ವಿಕ್ ಆಗಿ ಮಾಹಿತಿ ಪಡ್ಕೊಂಡ್ಬಿಡೋಣ. ಡೇಂಜರಸ್ ಮೈಕ್ರೋಗ್ರಾವಿಟಿ. ಸ್ನೇಹಿತರೆ, ಸ್ಪೇಸ್ನಲ್ಲಿ ಆಸ್ಟ್ರೋನಾಟ್ಗಳು ತೇಲೋದನ್ನ ನೋಡಿ ನಮಗೂ ಕೂಡ ಅವ್ರ ರೀತಿ ತೇಲಬೇಕು ಅಂತ ಅನಿಸ್ಬೋದು. ಆದರೆ ಈ ಗ್ರಾವಿಟಿ ಇಲ್ಲದೆ ಇರೋ ಅಥವಾ ಬಹಳ ಕಮ್ಮಿ ಗ್ರಾವಿಟಿ ಇರೋ ಮೈಕ್ರೋಗ್ರಾವಿಟಿ ಕಂಡೀಷನ್ ಅಲ್ಲಿ ಇರೋದು ಸುಲಭದ ವಿಚಾರ ಅಲ್ಲ. ದೇಹದಲ್ಲಿರೋ ಪ್ರತಿಯೊಂದು ಆರ್ಗನ್, ಪ್ರತಿಯೊಂದು ಬಯಾಲಜಿಕಲ್ ಸಿಸ್ಟಮ್ ಮೇಲೂ ಕೂಡ ಪರಿಣಾಮ ಬೀರುತ್ತೆ. ಮೊದಲು ಫ್ಲೂಯಿಡ್ ರೀಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಬಗ್ಗೆ ನೋಡೋಣ. ಫ್ಲೂಯಿಡ್ ಅಂದ್ರೆ ನೀರಿನ ಅಂಶ. ದೇಹದ ಅತಿ ದೊಡ್ಡ ಕಾಂಪೊನೆಂಟ್. ಮನುಷ್ಯನ ದೇಹ 50ರಿಂದ 75% ನೀರಿನ ಅಂಶದಿಂದ ಕೂಡಿದೆ. ಭೂಮಿಯ ವಾತಾವರಣ, ಗ್ರಾವಿಟಿಗೆ ತಕ್ಕಂತೆ ನಮ್ಮ ದೇಹದಲ್ಲಿ ಫ್ಲೂಯಿಡ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಆದರೆ ಸ್ಪೇಸ್ನಲ್ಲಿ ವಾತಾವರಣ, ಗ್ರಾವಿಟಿ ಎರಡೂ ಇರುವುದಿಲ್ಲ. ಹಾಗಿದ ಮೇಲೆ ನೀರಿನ ಡಿಸ್ಟ್ರಿಬ್ಯೂಷನ್ ಕೂಡ ಚೇಂಜ್ ಆಗಬೇಕಲ್ಲ, ಆಗುತ್ತೆ. ಆ ಪ್ರಾಬ್ಲಮ್ ಆಗ್ತಾ ಇದೆ. ಫ್ಲೂಯಿಡ್ ರೀಡಿಸ್ಟ್ರಿಬ್ಯೂಷನ್ನಿಂದ ಮುಖದಲ್ಲಿ ಪಫಿನೆಸ್ ಬರುತ್ತೆ, ಊತ ಬರುತ್ತೆ, ಕಾಲುಗಳಲ್ಲಿ ನೀರಿನ ಅಂಶ ಕಮ್ಮಿಯಾಗಿ ತಲೆ ಕಡೆಗೂ ಕೂಡ ಬರ್ಬೋದು. ಈ ಬದಲಾವಣೆಗಳು ಹೃದಯ ನಾಳಗಳ ಕೆಲಸದ ಮೇಲೂ ಕೂಡ ಪರಿಣಾಮ ಉಂಟು ಮಾಡುತ್ತೆ, ನೆಗೆಟಿವ್ ಎಫೆಕ್ಟ್ ಉಂಟು ಮಾಡುತ್ತೆ. ರಕ್ತದ ಒತ್ತಡ ಹೆಚ್ಚು ಕಮ್ಮಿ ಆಗುತ್ತೆ. ಇವೆಲ್ಲ ಸ್ಪೇಸ್ನಲ್ಲಿ ಉಂಟಾಗೋದಕ್ಕಿಂತ ಗಗನಯಾನಿಗಳು ವಾಪಸ್ ಭೂಮಿಗೆ ಬಂದ ಮೇಲೆ ಉಂಟಾಗೋದು ಜಾಸ್ತಿ. ಮೂಳೆ ಸ್ನಾಯುಗಳ ಮೇಲೆ ಎಫೆಕ್ಟ್. ಸ್ನೇಹಿತರೆ, ಗ್ರಾವಿಟಿ ಇಲ್ಲದೆ ಇರೋದ್ರಿಂದ ಮಸಲ್ ಆಟ್ರಫಿ ಹಾಗೂ ಬೋನ್ ಲಾಸ್ ಉಂಟಾಗುತ್ತೆ. ಮಸಲ್ ಆಟ್ರಫಿ ಅಂದರೆ ಸ್ನಾಯುಗಳು ಕುಗ್ಗಿ ಹೋಗೋದು, ಶ್ರಿಂಕ್ ಆಗೋದು. ಎಂಥ ಜಿಮ್ ಬಾಡಿ ತಗೊಂಡು ಹೋದ್ರೂ ಕೂಡ ಸ್ಪೇಸ್ನಲ್ಲಿ ಮಸಲ್ಗಳು ಹಾಗೆ ಉಳ್ಕೊಳ್ಳೋದಿಲ್ಲ. ಬಹಳ ವೇಗವಾಗಿ ಮಸಲ್ ಮಾಸ್ ಕಮ್ಮಿ ಆಗುತ್ತೆ. ಸಲ್ಮಾನ್ ಖಾನ್ ತರ ಹೋದರೆ ಶಾರುಖ್ ಖಾನ್ ತರ ವಾಪಸ್ ಬರಬೇಕಾಗತ್ತೆ. ಬೋನ್ ಲಾಸ್ ಅಂದರೆ ಆಸ್ಟಿಯೋಪೊರೋಸಿಸ್ನಲ್ಲಿ ಉಂಟಾಗೋ ಹಾಗೆ ಮೂಳೆಗಳು ವೀಕ್ ಹಾಗೂ ಸ್ಮೂತ್ ಆಗ್ತವೆ. ಇದರಿಂದ ಭೂಮಿಗೆ ಬಂದ ಮೇಲೆ ಸ್ವಲ್ಪ ನಿಧಾನ ಕೆಳಗೆ ಬಿದ್ದರೂ ಕೂಡ ಮೂಳೆ ಮುರಿದು ಹೋಗುವಂತಹ ಮಟ್ಟಿಗೆ ಮೂಳೆ ವೀಕ್ ಆಗೋ ಚಾನ್ಸಸ್ ಇರುತ್ತೆ. ಯೂರಿನರಿ ಸಿಸ್ಟಮ್ಗೆ ಹಾನಿ. ದೇಹದಲ್ಲಿ ನೀರಿನ ಅಂಶ ವ್ಯತ್ಯಯ ಆಗುವುದು ದೇಹದ ಮೆಟಬಲಿಸಮ್ ಮೇಲೆ ಇಂಪ್ಯಾಕ್ಟ್ ಮಾಡುತ್ತೆ. ಇದರಿಂದ ಮೂತ್ರದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಕ್ಯಾಲ್ಸಿಯಂ ಆಸ್ಟ್ರೋನಾಟ್ಗಳ ಕಿಡ್ನಿಯಲ್ಲಿ ಕಲ್ಲು ಉಂಟಾಗೋಕೆ, ಕಿಡ್ನಿ ಸ್ಟೋನ್ಸ್ ಆಗೋಕೆ ಕಾರಣ ಆಗೋ ಅಪಾಯ ಇರುತ್ತೆ. ಜೊತೆಗೆ ದೇಹದಲ್ಲಿ ಹಾರ್ಮೋನ್ ಲೆವೆಲ್ ಚೇಂಜ್ ಆಗುತ್ತೆ, ಇನ್ಸುಲಿನ್ ಸೆನ್ಸಿಟಿವಿಟಿ ಚೇಂಜ್ ಆಗುತ್ತೆ. ನಮ್ಮ ದೇಹದಲ್ಲಿ ಅದರಲ್ಲೂ ಕೂಡ ಡೈಜೆಸ್ಟಿವ್ ಸಿಸ್ಟಮ್ನಲ್ಲಿ ಹಲವಾರು ವಿಧದ ಬ್ಯಾಕ್ಟೀರಿಯಾಗಳು, ವೈರಸ್ಗಳು, ಫಂಗಸ್ ಹಾಗೂ ಪ್ರೋಟೋಜೋವಾ ಆರ್ಕಿಯಾಗಳೆಲ್ಲ ಇರ್ತವೆ. ಇವೆಲ್ಲ ನಮ್ಮ ದೇಹಕ್ಕೆ ಅಗತ್ಯವಾಗಿರೋ ಸೂಕ್ಷ್ಮ ಜೀವಿಗಳು. ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ, ಅಗತ್ಯ ಪ್ರಮಾಣದಲ್ಲಿ ಇರ್ತವೆ. ಆದರೆ ಸ್ಪೇಸ್ನಲ್ಲಿ ಇರುವಾಗ ಇವುಗಳ ಕಾಂಪೋಸಿಷನ್ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ. ಇದರಿಂದ ದೇಹ ಪೋಷಕಾಂಶಗಳನ್ನು ಹೀರಿಕೊಳ್ಳೋ ಶಕ್ತಿಯನ್ನು ಕಳ್ಕೊಳ್ತಾ ಬರುತ್ತೆ. ಓವರಾಲ್ ಆರೋಗ್ಯದ ಮೇಲೂ ಕೂಡ ಪರಿಣಾಮ ಉಂಟಾಗುತ್ತೆ. ದೃಷ್ಟಿ ದೋಷ, ಸೆನ್ಸರಿ ಆರ್ಗನ್ಗಳಿಗೆ ತೊಂದರೆ. ಸ್ನೇಹಿತರೆ, ಹೆಚ್ಚು ಟೈಮ್ ಸ್ಪೇಸ್ನಲ್ಲಿದ್ರೆ ಹೈಪರೋಪಿಕ್ ಶಿಫ್ಟ್ ಹಾಗೂ ಆಪ್ಟಿಕ್ ಡಿಸ್ಕ್ ಎಡೇಮಾ ಅನ್ನೋ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರಬಹುದು. ಇದಕ್ಕೂ ಫ್ಲೂಯಿಡ್ ರೀಡಿಸ್ಟ್ರಿಬ್ಯೂಷನ್ ಕಾರಣ.
ಎಲ್ಲಿ ಮೆದುಳಲ್ಲಿ ನೀರಿನ ಅಂಶ ಹೆಚ್ಚು ಕಮ್ಮಿ ಆಗ್ಬೋದು, ಕಣ್ಣುಗಳಲ್ಲೂ ಕೂಡ ಆಗಬಹುದು. ಕಣ್ಣಿಗೂ ಕೂಡ ನೀರು ತುಂಬ ಇಂಪಾರ್ಟೆಂಟ್. ಕೇವಲ ದುಃಖ ಆದಾಗ ಅಳೋಕೆ ಮಾತ್ರ ಇರೋದಲ್ಲ ನೀರು ಕಣ್ಣಲ್ಲಿ. ಸ್ಪೇಸ್ನಲ್ಲಿ ಕಣ್ಣಿಗೂ ಕೈಗಳಿಗೂ ಕೋಆರ್ಡಿನೇಷನ್ ಕೂಡ ಕಮ್ಮಿ ಆಗುತ್ತೆ. ಆರಂಭದ ದಿನಗಳಲ್ಲಿ ನಾಸಿಯಾ ಉಂಟಾಗುತ್ತೆ. ಸ್ಪೇಸ್ ಮೋಷನ್ ಸಿಕ್ನೆಸ್ ಬರುತ್ತೆ. ಇದನ್ನು ಆಸ್ಟ್ರೋನಾಟ್ಗಳ ಭಾಷೆಯಲ್ಲಿ SMS ಅಂತಾರೆ. ಆರಂಭದಲ್ಲಿ ಬಾಡಿ ಅಡಾಪ್ಟ್ ಆಗೋವರೆಗೂ ದಿಕ್ಕೇ ತೋಚಲ್ಲ, ಅಷ್ಟೊಂದು ಪ್ರೆಷರ್ ಉಂಟಾಗುತ್ತೆ ಅವ್ರ ದೇಹದ ಮೇಲೆ. ರೇಡಿಯೇಷನ್ ಎಕ್ಸ್ಪೋಜರ್ ರಿಸ್ಕ್ ಇದಂತೂ ಎಲ್ಲಕ್ಕಿಂತ ಡೇಂಜರಸ್. ಭೂಮಿಗೆ ಹೋಲಿಸಿದ್ರೆ ಸ್ಪೇಸ್ನಲ್ಲಿ ಸೂರ್ಯನ ಕಿರಣಗಳಿಂದ ಸೇಫ್ಟಿ ಇರೋದಿಲ್ಲ. ಕೇವಲ ಸೂರ್ಯ ಅಂತಲ್ಲ, ಸ್ಪೇಸ್ನಲ್ಲಿ ಗ್ಯಾಲಾಕ್ಸಿಯ ಯಾವುದೇ ಮೂಲೆಯಿಂದ ಬರೋ ರೇಡಿಯೇಷನ್ಗೆ ಆಸ್ಟ್ರೋನಾಟ್ಗಳು ಎಕ್ಸ್ಪೋಸ್ ಆಗಿರ್ತಾರೆ. ಭೂಮಿಲಾದ್ರೆ ವಾತಾವರಣ ಫಿಲ್ಟ್ರೇಷನ್ ಮಾಡಿ, ಓಝೋನ್ ಪದರ ಫಿಲ್ಟ್ರೇಷನ್ ಮಾಡಿ ಒಂದು ಮಟ್ಟಿಗೆ ಸೇಫ್ಟಿ ಇರುತ್ತೆ. ಅಲ್ಲಿ ಯಾವುದೂ ಇರಲ್ಲ, ಅದಕ್ಕಿಂತ ಮೇಲಕ್ಕೆ ಇವರು ಇರ್ತಾರಲ್ಲ. ಹಾಗಾಗಿ ಇವುಗಳಿಂದ DNA ಡ್ಯಾಮೇಜ್, ಕ್ಯಾನ್ಸರ್ನಂತ ಸಿವಿಯರ್ ಪರಿಣಾಮಗಳು ಉಂಟಾಗಬಹುದು. ಇದೇ ಕಾರಣಕ್ಕೆ ಸ್ಪೇಸ್ ಏಜೆನ್ಸಿಗಳು ರೇಡಿಯೇಷನ್ ಎಕ್ಸ್ಪೋಜರ್ಗೆ ಲಿಮಿಟ್ ಹಾಕಿರ್ತಾರೆ. ಆದಷ್ಟು ಸೂರ್ಯನ ಬೆಳಕನ್ನು ಆಸ್ಟ್ರೋನಾಟ್ಗಳು ಅವಾಯ್ಡ್ ಮಾಡಬೇಕಾಗತ್ತೆ. ಗಂಟೆಗಟ್ಟಲೆ ಸ್ಪೇಸ್ ವಾಕ್ ಮಾಡುವಾಗ ಅವರು ಹೆಚ್ಚಿನ ಬೆಳಕಿಗೆ ಆಗಾಗ ಎಕ್ಸ್ಪೋಸ್ ಆಗಲೇಬೇಕಾಗತ್ತೆ. ಅದನ್ನ ಬಿಟ್ಟರೆ ಅವಾಯ್ಡ್ ಮಾಡ್ತಾರೆ. ಇನ್ನು ISS ನಲ್ಲಿ ಆಸ್ಟ್ರೋನಾಟ್ಗಳಿಗೆ ಎಕ್ಸರ್ಸೈಸ್ ರಿಜಿಮ್ ಜೊತೆಗೆ ದೇಹದ ಪೋಷಕಾಂಶಗಳ ಲೆವೆಲ್ ಮಾನಿಟರ್ ಮಾಡೋದು, ಮೆಡಿಕಲ್ ಸರ್ವೆಲೆನ್ಸ್ ಎಲ್ಲ ಮಾಡಲಾಗುತ್ತೆ. ಅಷ್ಟೆಲ್ಲ ಇದ್ರೂ ಕೂಡ ಕೆಲವು ದುಷ್ಪರಿಣಾಮಗಳಿಂದ ತಪ್ಪಿಸ್ಕೊಳ್ಳೋಕೆ ಆಗೋದೇ ಇಲ್ಲ. ಅಲ್ಲಿ ಬರೋ ಚಾಲೆಂಜಸ್ ಅನ್ನ ಫೇಸ್ ಮಾಡೋದನ್ನ ಅರ್ಥ ಮಾಡ್ಕೊಂಡಿದ್ರೆ ಮಾತ್ರ ಹೆಚ್ಚಿನ ಅವಧಿಯ ಮಿಷನ್ಗಳಲ್ಲೂ ಆರೋಗ್ಯ ಹಾಳು ಮಾಡ್ಕೊಳ್ಳದೆ ಪಾಲ್ಗೊಳ್ಳೋಕೆ ಸಾಧ್ಯ. ಈಗ ಸ್ಟಾರ್ ಲೈನರ್ ಕತೆಗೆ ವಾಪಸ್ ಬರೋಣ. ಮಿಷನ್ ನಲ್ಲಿ ಏನಾಗ್ತಿದೆ ಸ್ನೇಹಿತರೆ? ಸ್ಟಾರ್ ಲೈನರ್ ISS ನಲ್ಲಿ ಡಾಕ್ ಆಗೋ ಹೊತ್ತಿಗೆ ಒಟ್ಟು 5 ಹೀಲಿಯಂ ಲೀಕೇಜ್ ಕಾಣಿಸ್ಕೊಂಡು ಆ 5 ಥ್ರಸ್ಟರ್ಗಳು ಕೆಲಸ ಮಾಡ್ತಾ ಇರಲಿಲ್ಲ. ಸ್ನೇಹಿತರೆ, ಥ್ರಸ್ಟರ್ ಅಂದ್ರೆ ಸ್ಪೇಸ್ ಕ್ರಾಫ್ಟ್ ಲಾಂಚ್ ಅಥವಾ ಲ್ಯಾಂಡ್ ಆಗುವಾಗ ಸರಿಯಾದ ಓರಿಯೆಂಟೇಷನ್ ನಲ್ಲಿ ಅದನ್ನ ಲಾಂಚ್ ಅಥವಾ ಲ್ಯಾಂಡ್ ಮಾಡೋಕೆ ಬಳಸೋ ಬೂಸ್ಟರ್ಗಳು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಸ್ಪೇಸ್ ಕ್ರಾಫ್ಟ್ ನ ಸ್ಟೇರಿಂಗ್ ತರ. ಸ್ಟೇರಿಂಗ್ ಲಾಕ್ ಆದ್ರೆ ಆಕ್ಸಿಡೆಂಟ್ ಆಗಲ್ವಾ? ಹ್ಯಾಂಡ್ ಲಾಕ್ ಮಾಡ್ಕೊಂಡು ಬೈಕ್ ಸ್ಟಾರ್ಟ್ ಮಾಡಿ ಆಕ್ಸಿಲೇಟರ್ ಕೊಟ್ಬಿಟ್ರೆ ಏನಾಗುತ್ತೆ ಹೇಳಿ? ತಿರುಗಿಸ್ತಾ ಒಳಗೆ ನಿಮ್ಮನ್ನು ಬಿಸಾಕತ್ತೆ, ನೀವು ಬಿದ್ದಿರ್ತೀರಿ. ಹಾಗಿರ್ಬೇಕಾದ್ರೆ ಇಷ್ಟೊಂದು ಮ್ಯಾಥಮೆಟಿಕಲ್ ಲೆಕ್ಕಾಚಾರಗಳಿರೋ, ಫಿಸಿಕ್ಸ್ನ ಲೆಕ್ಕಾಚಾರಗಳಿರೋ ಸ್ಪೇಸ್ ಕ್ರಾಫ್ಟ್ಗಳು ಲಾಂಚ್ ಆಗೋದು, ಲ್ಯಾಂಡ್ ಆಗೋದು ತುಂಬಾ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇರುತ್ತೆ. ಸ್ಪೇಸ್ ಕ್ರಾಫ್ಟ್ಗಳಲ್ಲಿ ಪ್ರತಿಯೊಂದು ಥ್ರಸ್ಟರ್ ಕೂಡ ತುಂಬಾ ಮುಖ್ಯ. ಭೂಮಿ ಮೇಲೆ ಲ್ಯಾಂಡ್ ಮಾಡೋದು ಬಿಡಿ, ಹೆಚ್ಚು ಥ್ರಸ್ಟರ್ಗಳು ಕೈ ಕೊಟ್ರೆ ISS ನಲ್ಲಿ ಡಾಕ್ ಮಾಡೋದು ಕಷ್ಟ. ಸ್ಟಾರ್ ಲೈನರ್ ಥ್ರಸ್ಟರ್ಗಳು ಕೈ ಕೊಟ್ಟಾಗ ಮೊದಲು ಈ ಸಮಸ್ಯೆ ಕಾಣಿಸಿಕೊಂಡಿದ್ ಯಾಕೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಮೆಕ್ಸಿಕೋದಲ್ಲಿರೋ ನಾಸಾ ಫೆಸಿಲಿಟಿಯಲ್ಲಿ ರಾಕೆಟ್ ಹಾರಿದ ಸಿಮ್ಯುಲೇಷನ್ ರೆಪ್ಲಿಕೇಟ್ ಮಾಡೋಕೆ ಶುರು ಮಾಡಿದ್ರು. ಆಗಿಂದಲೂ ನಿರಂತರವಾಗಿ ಪರೀಕ್ಷೆಗಳು ನಡೀತಾನೆ ಇವೆ. ಸ್ಪೇಸ್ ಎಕ್ಸ್ ನ ಡ್ರ್ಯಾಗನ್ ಕ್ಯಾಪ್ಸೂಲ್ ಕಳಿಸಿ ಸುನಿತಾ ಹಾಗೂ ವೆಲ್ಮೋರ್ ರನ್ನ ರೆಸ್ಕ್ಯೂ ಮಾಡೋ ಐಡಿಯಾ ಕೂಡ ಇನ್ನೂ ಜೀವಂತವಾಗಿದೆ. ಆ ಪ್ಲಾನ್ B ಇದೆ. ಆದ್ರೆ ಈಗ ಜುಲೈ 30ನೇ ತಾರೀಕು ಸ್ಟಾರ್ ಲೈನರ್ ನ 28 ಥ್ರಸ್ಟರ್ಗಳ ಪೈಕಿ 27 ಥ್ರಸ್ಟರ್ಗಳನ್ನ ಒಂದೊಂದಾಗಿ ಫೈರ್ ಮಾಡಿ ಟೆಸ್ಟ್ ಮಾಡಲಾಗಿದೆ. ಖುಷಿ ವಿಚಾರ ಏನು ಅಂದ್ರೆ ಈ ಟೆಸ್ಟ್ಗಳಲ್ಲಿ ಹೀಲಿಯಂ ಸಿಸ್ಟಮ್ಗಳು ಸ್ಟೇಬಲ್ ಆಗಿದ್ದು. ಸೊ ಸಿಚುವೇಶನ್ ಪ್ರಾಮಿಸಿಂಗ್ ಆಗಿದೆ ಅಂತ ನಾಸಾ ಎಂಜಿನಿಯರ್ಸ್ ಹೇಳಿದ್ದಾರೆ. ಮುಂದೆ ಈ ವಾರದಲ್ಲಿ 2 ಬಾರಿ ಅನ್ಡಾಕಿಂಗ್ ಹಾಗೂ ಲ್ಯಾಂಡಿಂಗ್ ಸಿಮ್ಯುಲೇಷನ್ ಮಾಡೋ ಪ್ಲಾನ್ ಇದೆ. ಅದಾದ್ಮೇಲೆ ಲ್ಯಾಂಡಿಂಗ್ ಪ್ರೊಸೀಜರ್ ಶುರುವಾಗೋ ಸಾಧ್ಯತೆ ಇದೆ. ಪ್ಲಾನಿಂಗ್ ಪ್ರಕಾರ ಎಲ್ಲ ನಡೆದ್ರೆ ಆಗಸ್ಟ್ನಲ್ಲಿ ಸ್ಟಾರ್ ಲೈನರ್ ಸುನಿತಾ ವಿಲ್ಮೋರ್ನ ಹೊತ್ಕೊಂಡು ಭೂಮಿಗೆ ವಾಪಸ್ ಬರೋ ಸಾಧ್ಯತೆ ಇದೆ. ಇನ್ನು ನಾಸಾಗೆ 19 ದಿನಗಳ ಡೆಡ್ ಲೈನ್ ಇದೆ ಅಂತ ಹೇಳಿದ್ ಯಾಕೆ ಅಂದ್ರೆ ಸ್ಪೇಸ್ನಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ. ನಾಸಾದ ಕ್ರೂ 9 ಮಿಷನ್ ಆಗಸ್ಟ್ 18ನೇ ತಾರೀಕು ಲಾಂಚ್ ಆಗೋಕೆ ಶೆಡ್ಯೂಲ್ ಆಗಿದೆ. ಆದ್ರೆ ಈ ಮಿಷನ್ ISS ನಲ್ಲಿ ಡಾಕ್ ಆಗಬೇಕು ಅಂದ್ರೆ ಸುನಿತಾ ವಿಲ್ಮೋರ್ ಅವರ ಸ್ಟಾರ್ ಲೈನರ್ ಅನ್ಡಾಕ್ ಆಗಿ ಡಾಕಿಂಗ್ ಪೋರ್ಟ್ ಖಾಲಿ ಆಗಬೇಕು. ಸೊ ಫ್ರೆಂಡ್ಸ್, ಇದಾಗಿತ್ತು ಸುನಿತಾ ವಿಲಿಯಮ್ಸ್ ಅವರ ಸದ್ಯದ ಸ್ಟೇಟಸ್ ಮತ್ತು ಅವ್ರನ್ನ ವಾಪಸ್ ಕರ್ಕೊಂಬರೋ ಪ್ರಕ್ರಿಯೆ ಬಗ್ಗೆ ಕ್ವಿಕ್ ಆಗಿ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. mastmaga.com ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.